ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಸ್ಟ್ರಾಬೆರಿಯಿಂದ ಜಾಮ್ನ ಯಾವ ಥರ ತಯಾರಿ ಮಾಡ್ಬೋದು ಆಮೇಲೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಬರ್ರಿ, ನಾನು ಇಲ್ಲಿ ಒಂದು ಬಾಕ್ಸ್ ಸ್ಟ್ರಾಬೆರಿ ಹಣ್ಣು ತೊಗೊಂಡಿನಿ. ಒಂದು ಬಾಕ್ಸ್ ಒಳಗೆ ಒಂದು 6 7 ಸ್ಟ್ರಾಬೆರಿ ಹಣ್ಣು ಇರ್ತಾವೆ. ಅದನ್ನು ಏನು ಮಾಡಬೇಕು, ಒಂದು ಪಾತ್ರೆ ಒಳಗೆ 1 ಗ್ಲಾಸ್ ನೀರು ಹಾಕ್ಕೊಳ್ಲಿಕತ್ತೀನಿ. ಅದನ್ನೆಲ್ಲ ಫುಲ್ ಸ್ವಚ್ಛಾಗಿ ತೊಳಿಬೇಕಾಗ್ತದೆ. ಈಗ ನೋಡಿರಿ, ಅದರದ್ದು ಹೂವಿಂದ ಇದು ಇರ್ತದಲ್ಲ, ಎಲೆ ಇರ್ತದಲ್ಲ ಹಣ್ಣಿಂದ, ಅದನ್ನೆಲ್ಲ ತೆಗೆದುಬಿಡ್ತೀನಿ. ತೆಗೆದು ಫುಲ್ ನೀರೊಳಗೆ ಹಾಕ್ಕೊಂಡ್ಬಿಡ್ತೀನಿ. ನಾನು ನೋಡಿದ್ರೆ ಅದು ಮತ್ತು ನೋಡಿದ್ರೆ ಬಾಕ್ಸ್ ಒಳಗೆ ನೋಡಿದ್ರೆ ಸ್ವಚ್ಛದಂಗೆ ಅನಿಸ್ತಿತ್ತು ಅದು. ಬಟ್ ತೊಳಿಲೇಬೇಕು ಅದನ್ನು. ನೋಡಿರಿ ಎಷ್ಟು ಹೊಲಸು ಬಂದದ ಇದ್ರೊಳಗೆ. ಅದೆಲ್ಲ ಇರ್ತದಲ್ಲ, ಧೂಳ ಗೀಳ ಅದೆಲ್ಲ. ಹೀಗಾಗಿ ಕ್ಲೀನಾಗಿ ತೊಳೆದು ಚೊಳತ್ನಾಗ ಒಂದು ಒಣ ಬಟ್ಟೆ ಒಳಗೆ ಒರೆಸಿ ಇಟ್ಕೊಂಡ್ಬಿಡ್ಬೇಕು ಇದನ್ನು. ಈಗ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಡ್ತೀನಿ ನಾನು ಇದನ್ನು. ಸ್ಟ್ರಾಬೆರಿ ಹಣ್ಣು ಆರೋಗ್ಯಕ್ಕೆ ಭಾಳ ಚಲೋ ಅದ ನೋಡ್ರಿ. ಇದ್ರದ್ದು ಪ್ರಾಪರ್ಟೀಸ್ ಎಲ್ಲ ಹೇಳ್ಕೊತಾ ಹೋದ್ರೆ ಭಾಳ ಅವ ಇದ್ರೊಳಗೆ. ಯಾಕಂತಂದ್ರೆ BP ಇದೇನದಲ್ಲ, BP ಇದ್ದವ್ರಿಗೆ ಕಂಟ್ರೋಲ್ ಒಳಗೆ ಇಡ್ತದಂತಿದು. ಅಂದ್ರೆ ಯಾವಾಗಾರ ಒಮ್ಮೆ ನಿಯಮಿತವಾಗಿ ಇದನ್ನು ತೊಗೊಳೋದ್ರಿಂದ ಅದು ಚಲೋ ಆಗ್ತದೆ. BPಗೂ ಇದು ಹೆಲ್ಪ್ ಆಗ್ತದೆ. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಇದ್ರೊಳಗೆ ಜಾಸ್ತಿ ಇರೋದ್ರಿಂದ ಇದು ಹಾರ್ಟ್ಗೂ ಭಾಳ ಒಳ್ಳೆಯದಂತಿದು. ಆಮೇಲೆ ಫೈಬರ್ ಕೂಡ ಜಾಸ್ತಿ ಇರ್ತದೆ ಇದು. ಅದಕ್ಕೆ ಆಮೇಲೆ ಇದೇನದಲ್ಲ, ಸಕ್ಕರೆ ಕಾಯಿಲೆ ಇರೋರಿಗೆ ಏನಾಗ್ತದೆ, ಈ ಶುಗರ್ ಇರೋರಿಗೆ ಆ ಹಣ್ಣು ತಿನ್ನಬೇಡ್ರಿ, ಈ ಹಣ್ಣು ತಿನ್ನಬೇಡ್ರಿ ಅಂತಂದು ಹೇಳ್ತಿರ್ತಾರೆ. ಇದು ಸ್ಟ್ರಾಬೆರಿ ಹಣ್ಣು ತಿನ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಇದು ವಿಟಮಿನ್ C ಇರೋದ್ರಿಂದ ಇದು ತಿನ್ಲಿಕ್ಕೆ ಬರ್ತದೆ ಇದು. ಆಮೇಲೆ ಮತ್ತು ಇನ್ನೊಂದು ಏನಂತಂದ್ರೆ, ಇದ್ರೊಳಗೆ ವಿಟಮಿನ್ C ಜಾಸ್ತಿ ಇರೋದ್ರಿಂದ ಇದು ಇಮ್ಯುನಿಟಿ ಮತ್ತು ಸ್ಕಿನ್ಗೆ ಭಾಳ ಹೆಲ್ಪ್ ಮಾಡ್ತದೆ ಇದು. ಅದಕ್ಕೆ ನೋಡಿರಿ, ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟೀನಿ. ಈ 6 ಸ್ಟ್ರಾಬೆರಿ ಹಣ್ಣಿಗೆ ಒಂದು ಅರ್ಧ ಕಪ್ಪಿನಷ್ಟು ನಾ ಇಲ್ಲಿ ಸಕ್ಕರೆ ಹಾಕ್ಕೊಳ್ಲಿಕ್ಕತ್ತೀನಿ. ಯಾಕಂದರೆ ಹುಳಿ ಹುಳಿ ಇರ್ತದಲ್ಲ ಒಂದು ಸ್ವಲ್ಪ ಇದು, ಹೀಗಾಗಿ ಅರ್ಧ ಬಟ್ಲ ಬೇಕಾಗ್ತದೆ ಇದು. ಹಾಕ್ಕೊಂಡು ಒಂದು ಸ್ವಲ್ಪ ಚೆಂದಾಗಿ, ಆಮೇಲೆ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇದನ್ನು. ಇಟ್ಕೊಂಡು ಆಮೇಲೆ ಸ್ವಲ್ಪ ನೀರು ಏನೂ ಹಾಕೋ ಅವಶ್ಯಕತೆನೇ ಇಲ್ಲ ಇದ್ರೊಳಗೆ. ಯಾಕಂದ್ರೆ ಆ ಹಣ್ಣಿನೊಳಗಿಂದ ಏನಿರ್ತದಲ್ಲ ನೀರು, ಅದು ಮತ್ತು ಸಕ್ಕರೆ ಹೊಂದ್ಕೊಂಡ್ಬಿಡ್ತು ಅಂತಂದ್ರೆ ಮಸ್ತ್ ಆಗ್ತದೆ. ನೋಡಿರಿ, ಇವಾಗ ಸಕ್ಕರೆ ಎಲ್ಲ ಫುಲ್ ಕರಿಗಿಬಿಟ್ಟದ ಈಗಿದು. ನೋಡಿರಿ, ಮಸ್ತ್ ಆಗ್ಯದ ಈಗಿದು. ಅದಕ್ಕೆ ಆಮೇಲೆ ನಾನು ಇದಕ್ಕೆ ಹಾಕ್ಕೊಳಿಕ್ಕೆ ಹೋಗಲಿಲ್ಲ ಮಿಕ್ಸರ್ಗೆ. ಯಾಕಂತಂದ್ರೆ ಫುಲ್ ಪೇಸ್ಟ್ ಆಗಿಬಿಡ್ತದೆ. ಇದು ಸ್ವಲ್ಪ ಸಿಗಬೇಕು ಅಂದ್ರೆ ನಮ್ಮ ರುಚಿ ಇದು ಆಗ್ತದೆ. ಅದಕ್ಕೆ ನಾ ಇಲ್ಲೇ ಮ್ಯಾಶರ್ ತೊಗೊಂಡು ಚೆಂದಾಗಿ ಇದನ್ನು ಮ್ಯಾಶ್ ಮಾಡ್ಕೊಳಿಕ್ಕೆ ಹತ್ಬಿಟ್ಟೇನೆ. ನೋಡಿರಿ, ಎಷ್ಟು ಕಲರೂ ಎಷ್ಟು ಚಲೋ ಬಿಡ್ಲಿಕ್ಕತ್ತದ ಇದು. ನಾ ಇದ್ರೊಳಗೆ ಯಾವುದೇ ಥರದ್ದು ಫುಡ್ ಕಲರು ಅದೇನೂ ಹಾಕ್ಲಿಕ್ಕೆ ಹೋಗಿಲ್ಲ. ಯಾಕಂದರೆ ಸ್ಟ್ರಾಬೆರಿ ಇದು ತಂದ ನ್ಯಾಚುರಲ್ ಕಲರ ಭಾಳ ಚಲೋ ಇರ್ತದೆ. ಹೀಗಾಗಿ ನಾ ಏನೂ ಹಾಕ್ಲಿಕ್ಕೆ ಹೋಗಿಲ್ಲ. ನೋಡಿರಿ, ಎಷ್ಟು ಮಸ್ತ್ ಆಗ್ಯದ. ಆಮೇಲೆ ನಿಮ್ಗೆ ಅದ್ರದ್ದು ಜಾಮಿಂದು ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡ್ತದೆ ನೋಡಿರಿ. ಆಮೇಲೆ ಮತ್ತೊಂದು ಸರ್ತಿ ಇದನ್ನು ಮಾಡ್ಕೊಳಿಕ್ಕೆ ಹೋದೆ. ಈಗ ನೋಡಿರಿ, ಜಾಮ್ ಪರ್ಫೆಕ್ಟಾಗಿ ಮಸ್ತ್ ಆಗ್ಯದ. ಕಲರಂತೂ ಭಾಳ ಚಲೋ ಆಗ್ಯದ ಇದು. ಆಮೇಲೆ ಇದನ್ನು ಫ್ರಿಜ್ನಾಗ ಇಟ್ಕೊಳಿಕ್ಕಂತ ನಾ ಏನು ಮಾಡ್ಲಿಕ್ಕತ್ತೀನಿ, ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೋತೀನಿ ಇದ್ರೊಳಗೆ. ಯಾಕಂದ್ರೆ ನಾನು ಬೇರೆ ಯಾವುದೇ ಥರದ್ದು ಪ್ರಿಸರ್ವೇಟಿವ್ದು ಮತ್ತೇನೂ ನಾನು ಉಪಯೋಗಿಸ್ಲಿಕ್ಕೆ ಹೋಗಿಲ್ಲ. ಈ ನಿಂಬೆಹಣ್ಣು ಹಾಕಿಬಿಟ್ರೆ ಚಲೋ ಆಗ್ತದೆ. ನೋಡಿರಿ, ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ ಈಗಿದು. ಇದು ಇವಾಗ ಜಾಮ್ ರೆಡಿ ಆಗ್ಯದ ಈಗಿದು. ಇದನ್ನು ಫುಲ್ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು. ಫುಲ್ ತಣ್ಣಗಾಗ್ಬಿಡ್ಬೇಕಿದು. ಆವಾಗ ತಣ್ಣಗಾಯಿತು ಅಂತಂದ್ರೆ ಒಂದು ಬಾಟಲ್ ಒಳಗೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಇವಾಗ ನೋಡಿರಿ, ಇವಾಗ ಬಾಟ್ಲ್ ಒಳಗೆ ಹಾಕ್ಕೊಂಬಿಡೋಣ. ಫುಲ್ ತಣ್ಣಗಾಗ್ಯದ. ನೋಡಿರಿ, ಎಷ್ಟು ಚಂದ ಕಾಣ್ಲಿಕ್ಕತ್ತದ. ಆಮೇಲೆ ಜಾಮ್ ಕನ್ಸಿಸ್ಟೆನ್ಸಿ ಏನದಲ್ಲ, ಪರ್ಫೆಕ್ಟಾಗಿ ಬಂದದ ಈಗಿದು. ಈ ಥರ ಬರಬೇಕಿದು ಜಾಮ್ನ. ನೋಡಿರಿ, ಮಸ್ತ್ ಆಗ್ಯದ. ಇದು ನಾವು ಒಂದು ಸರ್ತಿ ಮಾಡಿ ಇಟ್ಕೊಂಡ್ಬಿಟ್ವಿ ಅಂತಂದ್ರೆ ಫ್ರಿಜ್ ಒಳಗೆ 1 ತಿಂಗಳಗಟ್ಟಲೆ ನಮ್ಗೆ ಯೋಚನೆ ಇರೋಂಗಿಲ್ಲ. ಆಮೇಲೆ ಈಗ ಹುಡುಗರು ಬೆಳಗ್ಗೆ ಹೋಗ್ತಿರ್ತಾರಲ್ಲ, ಅವರಿಗೆ ಡಬ್ಬಿಗೆ ಚಪಾತಿ ಮತ್ತು ಬ್ರೆಡ್ಡಿಗೆ ಹಾಕ್ಕೊಂಡು ಕೊಡಲಿಕ್ಕೆ ಭಾಳ ಚಲೋ ಇರ್ತದೆ. ನಾ ಇಲ್ಲಿ ನೋಡಿರಿ 4 ಬ್ರೆಡ್ ತೊಗೊಂಡಿನಿ. ಅದಕ್ಕೆ 1 ಸ್ಪೂನಷ್ಟು ಜಾಮನ್ನು ನಾ ಇಲ್ಲಿ ಅಪ್ಲೈ ಮಾಡ್ಲಿಕ್ಕತ್ತೀನಿ. ಹುಡುಗರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡ್ರಿ, ಯಾಕಂದ್ರೆ ಹುಡುಗರಿಗೆ ಭಾಳ ಸೇರ್ತದೆ ಇದು. ಹೀಗಾಗಿ ಅವ್ರಿಗೆ ಹಾಕೋದು ನಡೀತದೆ. ನಾ ಇಲ್ಲಿ 1 ಸ್ಪೂನ್ ಮಾತ್ರ ಹಾಕ್ಕೊಂಡಿನಿ. ಈಗ ಇದನ್ನು ನೋಡಿರಿ, ಸೆಂಟರ್ನಾಗ ಕಟ್ ಮಾಡಿಕೊಂಡು ತಿಂದ್ಬಿಟ್ವಿ ಅಂತಂದ್ರೆ ಕೆಲವೊಂದು ಸರ್ತಿ ಹಸಿವಾದಾಗ ಇದು ಭಾಳ ಹೆಲ್ಪ್ ಆಗ್ತದೆ ಇದು. ನೋಡಿರಿ, ಮಸ್ತ್ ಕಾಣ್ಲಿಕ್ಕತ್ತದ ರೆಡ್ಡಾಗಿ. ಕಲರ್ ಮಾತ್ರ ಭಾಳ ಸೂಪರಾಗಿ ಬಂದಿತ್ತಿದು. ನೀವು ಒಂದು ಸರ್ತಿ ಮಾಡಿ ನೋಡಿರಿ ಹೆಂಗಾಗಿದೆ ಅಂತಂದು. ಟೇಸ್ಟ್ನ ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕೋದನ್ನು ಮರಿಬೇಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.